ಹೇಳಿದ್ವಿ, ನಾವು ಮೆಸೇಜ್ ಹಾಕಿದ್ವಿ, ಫೋನ್ನಲ್ಲಿ ಹೇಳಿದ್ವಿ. 7 ಗಂಟೆ ಆದರೂ ಸಹ 10 ಜನ ಪಾಲಕರು ಏನಪ್ಪ ಅಂದರೆ ಇಲ್ಲಿ ಆಸನಗಳಲ್ಲಿ ಇರಲಿಲ್ಲ. 7 ಗಂಟೆಗೆ 10 ಜನ ಸಹ ಏನಪ್ಪ ನನಗಿನ ಆಸನಗಳಲ್ಲಿ ಇರಲಿಲ್ಲ. ಸ್ವಲ್ಪ ಜನ ಬಂದಿದ್ರು, ಬಂದು ಯಾರಿಲ್ಲ ಅಂತೇಳಿ ಏನಪ್ಪ ಅಂದರೆ ಆ ಕಡೆ ಹೋಗಿದ್ರು. ಅಂದರೆ ಸ್ವಲ್ಪ ಜನ ಬಂದು ಕಾದು 6:15ನೇ ಕಾರ್ಯಕ್ರಮ ಪ್ರಾರಂಭ ಆಗ್ತದ, ವೇದಿಕೆ ಕಾರ್ಯಕ್ರಮ ಇಲ್ಲ ಅಂತೇಳಿ ಪಾಪ ಸ್ವಲ್ಪ ಜನ ಬಂದೇನಪ್ಪ ಅಂದ್ರೇನ ಕಾದು ಬೈಕೊಂಡಿರ್ತಾರೆ ನಮ್ಮನ್ನ. ಇವ್ರು 6:15ಗೆ ಪ್ರಾರಂಭ ಮಾಡ್ತೀವಿ ಅಂದ್ಬಿಟ್ರು ಸರಿಯಾಗಿ ಅಂತೇಳಿ ನಾವು ಬಂದ್ವಿ, ಇನ್ನೂ ಕಾರ್ಯಕ್ರಮ ಪ್ರಾರಂಭ ಆಗಿಲ್ಲ ಅಂತೇಳಿ. ಹಿಂಗಾಗಿ ದಯವಿಟ್ಟು ನಾನು ಕಾರ್ಯಕ್ರಮ ವಿಳಂಬ ಆಗದಕ್ಕೆ ಸುಮಾರು 70% ಪಾಲಕರು ಅದರಲ್ಲಿ ಪಾಲು ಇದೆ. ಆದರೂ ಸಹ ನಾನು ಒಟ್ಟಾರೆ ಕಾರ್ಯಕ್ರಮ ಲೇಟ್ ಆಗಿದ್ದಕ್ಕಾಗಿ ಎಲ್ಲರಲ್ಲಿ ಕ್ಷಮೆ ಯಾಚಿಸ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ಈಗ ನಮ್ಮ ಶಿಕ್ಷಕರು ಸ್ವಾಗತಿಸಿದ್ದಾರೆ. ಅವರ ಒಂದು ಸ್ವಾಗತಿಸುವುದ ಕೆಲವು ಗಣ್ಯರ ಹೆಸರುಗಳು ಮರೆತೋಗಿರ್ಬೋದು ಅಥವಾ ಬಿಟ್ಟೋಗಿರ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, BV ರೆಡ್ಡಿ ಸರ್ ಅವರೇ ಮತ್ತು ಮಾ ಫ್ರೆಂಡ್ಸ್ ಮಿತ್ರರೇ, ಇಲ್ಲಿ ಶಾಲೆಯ ಎಲ್ಲ ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆಯ ಖಾಸಗಿ ಶಾಲೆಯ ಮುಖ್ಯಸ್ಥರೇ, ಸರ್ಕಾರಿ ಶಾಲೆಯ ಮುಖ್ಯ ಗುರುಗಳೇ ಮತ್ತು ಶಿಕ್ಷಕ ಮಿತ್ರರೇ, ಪತ್ರಿಕಾ ಸ್ನೇಹಿತರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ CRP ಸರ್ ಆಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಅವರೇ ಮತ್ತು ಮಲ್ಲೇಶ್ ತಡ್ಕಲ್ ಅವರೇ, ರಾಜು ತಾಳಿಕೋಟೆ ಅವರೇ, ವೀರೇಶ್ ಅಚ್ಚೊಳ್ಳಿ ಅವರೇ, ವೈ ಶ್ರೀನಿವಾಸ್ ರೆಡ್ಡಿ ಅವರೇ, ಶಾಲೆಯ ನಿರ್ದೇಶಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ L ಚಕ್ರಪಾಣಿ ಅವರೇ, S ಬಸವರಾಜ್ ಅವರೇ, M ವೀರನಗೌಡ ವಕೀಲರೇ, ಒಟ್ಟಾರೆಯಾಗಿ ಇಲ್ಲೆಲ್ಲ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಸ್ನೇಹಿತರೇ, ಮಾರ್ಗದರ್ಶಕರೇ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಎಲ್ಲ ಪಾಲಕರೇ, ಸಹೋದರ ಸಹೋದರಿಯರೇ, ಶಿಕ್ಷಕರೇ, ಮುದ್ದಿನ ನಾವು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಒಂದು ಬೇಜಾರು ವಿಷಾದದ ಮಾತನ್ನು ನಾನು ಇಲ್ಲಿ ಹೇಳಲು ಬಯಸ್ತೇನೆ. ಯಾಕಂತ ಹೇಳಿದ್ರೆ ಪಾಲಕರು ಸಹಕಾರ ಕೊಡಬೇಕು. ನಾವು ಹಿಂಗಾಗೇನೆ ಕಾರ್ಯಕ್ರಮ 5 ವರ್ಷ ಆದ ನಂತರದಲ್ಲಿ ಮತ್ತೆ ಕಾರ್ಯಕ್ರಮ ಮಾಡಕತ್ತೀವಿ. ಮತ್ತೆ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ನಾವು ಅತಿಥಿಗಳನ್ನ, ರಾಜಕಾರಣಿಗಳನ್ನ, ರಾಜಕೀಯ ಮುಖಂಡರುಗಳನ್ನ ಕರೆದು ಅವರ ಸಮಕ್ಷಮದಲ್ಲಿ ಮಕ್ಕಳಿಗೆ ಸನ್ಮಾನ ಮಾಡಬೇಕು, ಮಕ್ಕಳನ್ನ ಪ್ರೋತ್ಸಾಹಿಸಬೇಕು, ಅದನ್ನ ನೋಡಿ ಪಾಲಕರು ಖುಷಿ ಪಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ. ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಅತಿಥಿಗಳ ಬರುವಿಕೆ ಲೇಟಾಗಿ, ಅತಿಥಿಗಳ ಭಾಷಣ, ಅತಿಥಿಗಳ ಅವರಿಗೆಲ್ಲ ಸನ್ಮಾನ ಇವೆಲ್ಲ ಆಗ್ಬೇಕಾದ್ರೆ ಕಾರ್ಯಕ್ರಮ ಏನಪ್ಪ ಅದಕ್ಕಿನ ಲೇಟಾಗಿ ಪಾಲಕರೆಲ್ಲ ಗಲಾಟೆ ಮಾಡ್ತಕ್ಕಂಥದ್ದು ಇರ್ತದ. ಹಿಂಗಾಗಿ ಏನಂತ ಹೇಳಿದ್ರೆ ನಾವು ಅದು ಏನೂ ಬೇಡ, ಮಕ್ಕಳಿಗಾಗಿನೇ ಈ ಕಾರ್ಯಕ್ರಮ ಮಾಡೋಣ, ವೇದಿಕೆಯ ಕಾರ್ಯಕ್ರಮನೇ ಬೇಡ ಅಂತೇಳಿ ನಾವು ಯಾವುದೇ ರಾಜಕಾರಣಿಗಳನ್ನ, ಬೇರೆ ಊರುಗಳಿಂದ ಏನಪ್ಪಗಿನ ಅತಿಥಿ ಮಹೋದಯರನ್ನ ಕರೆಸಿ ನಿಮಗೆಲ್ಲ ಭಂಗ ಆಗಬಾರ್ದು, ಮಕ್ಕಳ ಕಾರ್ಯಕ್ರಮ ನೀವೆಲ್ಲ ನೋಡಿ ಸಂತೋಷ ಪಡ್ಲಿ ಅಂತಕ್ಕಂಥ ಸದುದ್ದೇಶದಿಂದ ನಾವು ಶಾಲಾ ವಾರ್ಷಿಕೋತ್ಸವ ಅಂತ ಸಹ ಇಲ್ಲ, ನಾವು ಈ ಕಾರ್ಯಕ್ರಮದ ಹೆಸರೇ ಚಿಣ್ಣರ ಚಿಲಿಪಿಲಿ ಮಕ್ಕಳ ಹಬ್ಬ ಅಂತಕ್ಕಂಥ ಟೈಟ್ಲೈನ್ನೊಂದಿಗೆ ಈ ಕಾರ್ಯಕ್ರಮವನ್ನು ಏನಪ್ಪಗಿನ ಆಯೋಜನೆ ಮಾಡಿ, ಆಕ್ಚುಲಿ ನಾವು ಫೆಬ್ರವರಿ 23ನೇ ತಾರೀಕಿಗೆ ಈ ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲ ಮಕ್ಕಳ ತಯಾರಿ ಮಾಡಿತ್ತು, ಪ್ರಾಕ್ಟೀಸ್ ಮಾಡಿತ್ತು. ನಿಮ್ಗೆಲ್ಲ ಪಾಲಕರಿಗೆ ಗೊತ್ತಿರ್ತಕ್ಕಂಥ ವಿಷಯ. ಕೆಲವೊಂದು ಘಟನೆಗಳಿಂದ ನಾವು ಈ ವರ್ಷ ಕಾರ್ಯಕ್ರಮ ಮಾಡೋದು ಬೇಡ ಅಂತೇಳಿ ನಾವು ಅದನ್ನ ರದ್ದುಗೊಳಿಸಿ ಮತ್ತೆ ಕೈ ಬಿಟ್ಟಿದ್ವಿ. ಆದ್ರೆ ಎಲ್ಲ ಶಿಕ್ಷಕರು, ಮಕ್ಕಳು, ಶಿಕ್ಷಕರಿಗೆ ಮಾಡೋಣ ಬೇರೆ ಬೇರೆ ಶಾಲೆಯಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮ ನೋಡಿ ಮಕ್ಕಳ ಒತ್ತಾಸೆ ಮತ್ತು ಶಿಕ್ಷಕರ ಮತ್ತು ನಮ್ಮ ಮೇಡಮ್ ಅವ್ರ ಸಹಾಯ ಮಕ್ಕಳಿಗೆ ನಾವು ಕಲಿಸಿವಿ, ಮಾಡೋಣ, ಮಕ್ಕಳ ಕಾರ್ಯಕ್ರಮ ಆದರೂ ಮಾಡೋಣ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಆ ಮಕ್ಕಳು ನಿರಾಶೆ ಆಗೋದು ಬೇಡ, ಅವ್ರೇನು ಪ್ರಾಕ್ಟೀಸ್ ಮಾಡಿ ಕಲ್ತಿದ್ದಾರ ಅವ್ರಿಗೆ ಖುಷಿ ಪಡಿಸೋಣ ಅಂತಕ್ಕಂಥದ್ದು ದಿಢೀರ್ನೆ ಮತ್ತೆ ನಾವು ನಿರ್ಧಾರ ಮಾಡಿ
ಬಹಳ ದೊಡ್ಡದಾಗಿ ಅಲ್ಲದ್ರೂ ಸಹ ಬಹಳ ಸರಳವಾಗಿ ಮಕ್ಕಳಿಗೆ ಕಾರ್ಯಕ್ರಮ ಏನಪ್ಪ ಅಂದ್ರೆ ಮಾಡೋಣ. ಬಟ್ ಯಾರ ಅತಿಥಿಗಳ ಕರೆದು ವೇದಿಕೆ ಕಾರ್ಯಕ್ರಮ ಮಾಡಿ ಅದನ್ನೆಲ್ಲ ಈಗ ಪೇರೆಂಟ್ಸ್ಗೆ ಮಕ್ಕಳಿಗೆ ಲೇಟ್ ಮಾಡೋದು ಬೇಡ ಅಂತೇಳಿ ಆದರೂ ಸಹ ನಾವು ಇಷ್ಟು ಬಹಳ ಸರಳವಾಗಿ ಬೇಗ ಮಾಡೋಣ ಅಂತಂದ್ರೆ ಸಹ ಏನಪ್ಪ ಅಂದ್ರೆ ಇವತ್ತು ಕಾರ್ಯಕ್ರಮ ಲೇಟಾಗಿ ಏನಪ್ಪ ಪ್ರಾರಂಭ ಆಗಿರ್ತಕ್ಕಂಥದ್ದು. ನಾನು ಈ ಒಂದು ಕಾರ್ಯಕ್ರಮ ಒಂದು ವಿಶೇಷ, ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ವ್ಯಕ್ತಿಗಳಿದ್ದಾರೆ. 4 ವಿದ್ಯಾರ್ಥಿಗಳು ಇದೇ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ವೈದ್ಯಕೀಯ ಶಿಕ್ಷಣ ಇವತ್ತು ಅಭ್ಯಾಸ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು. ಅವರು ಈ ಒಂದು ದಿವ್ಯ ಕಾರ್ಯಕ್ರಮದ ಈ ಎಲ್ಲ ಗಣ್ಯರ ಸಮಕ್ಷಮದಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನೇನಪ್ಪನಿಗಿನ ಆ ಪ್ರತಿಭಾವಂತ ವಿದ್ಯಾರ್ಥಿಗಳು ಮಾಡ್ತಾರ. ವೀರೇಶ್ ಪೊಲೀಸ್ ಪಾಟೀಲ್ ತಂದೆ ಅಮರೇಶ್ ಪಾಟೀಲ್ ಅವರು MBBS ಏನಪ್ಪನಿಗಿನ ಓದ್ತಕ್ಕಂಥ ವಿದ್ಯಾರ್ಥಿ, ರಾಯಚೂರು ರಿಮ್ಸ್ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಣಿಕಂಠ ಅಂತೇಳಿ PAMS ಏನಪ್ಪ ಅಂತ ಹೇಳಿದ್ರೆ ಸಿರ್ಸಿಯ ಸಿದ್ದಾಪುರದಲ್ಲಿ ಓದ್ತಾ ಇದ್ದಾರೆ. ಮಣಿಕಂಠ ತಂದೆ BK ಪಂಪಾಯ್ ಶೆಟ್ಟಿ. ಅದೇ ರೀತಿಯಾಗಿ ಶಿವಾನಿ ತಂದೆ ಶಿವಪ್ಪ ಬುಸಾರಿ, ಆ ವಿದ್ಯಾರ್ಥಿನಿ ಸಹ ಕೊಪ್ಪಳದಲ್ಲಿ ಇವತ್ತು BMS ಅಭ್ಯಾಸ ಮಾಡ್ತಾ ಇದ್ದಾಳೆ. ಇನ್ನೊಬ್ಬ ಸಾನಿಯಾ ಅಂತೇಳಿ ಅದು ನನ್ನ ಸುಪುತ್ರಿ, ಆಕೆ ಸಹ ಇವತ್ತು BNYS ಮೈಸೂರಿನಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾಳೆ. ಈ 4 ವಿದ್ಯಾರ್ಥಿಗಳು ಪ್ರಾಥಮಿಕ ಶಿಕ್ಷಣನ ಇದೇ ಶಾಲೆಯಲ್ಲಿ ಕಲಿತು ಇವತ್ತು ವೈದ್ಯಕೀಯ ಶಿಕ್ಷಣವನ್ನೆಲ್ಲ ಇವತ್ತು ಪಡಿತಾ ಇದ್ದಾರೆ. ನಿಜವಾಗ್ಲೂ ಒಂದು ನಮ್ಮ ಸಂಸ್ಥೆಯ ಮತ್ತು ನಮ್ಮ ಇಡೀ ಪೋತ್ನಾಳ ಗ್ರಾಮದ ಹೆಮ್ಮೆಯ ವಿಷಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಆ ಮಕ್ಕಳನ್ನ ಮತ್ತು ಅವರ ಪಾಲಕರನ್ನ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬಹಳ ಹೆಮ್ಮೆಯ ವಿಷಯ ಇದು. ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾವು ಒಂದು ಬಹಳ ಕಡಿಮೆ ಫೀಸ್ನಲ್ಲಿ ಇವತ್ತು ಶಾಲೆಯನ್ನ ನಡೆಸಿ ಇವತ್ತು MBBSಗೆ ಇವತ್ತು ಆಯ್ಕೆಯಾಗುವ ನಿಟ್ಟಿನಲ್ಲಿ ನಾವು ಇವತ್ತು ಮಕ್ಕಳ ರೆಡಿ ಮಾಡಿರ್ತೀವಂತ. ಯಾವುದೇ ಶಿಕ್ಷಣ ಅವರು ಉನ್ನತ ಶಿಕ್ಷಣ ಪಡಿಬೇಕಾದ್ರೆ ಅವರಿಗೆ ಪ್ರಾಥಮಿಕ ಶಿಕ್ಷಣ ಬಹಳ ಅಗತ್ಯ. ಇವತ್ತು ಮುಂದಿನವರು ಉನ್ನತ ವ್ಯಾಸಂಗದಲ್ಲಿ ಏನಾದರೂ ಅವರು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಪ್ರಾಥಮಿಕ ಶಿಕ್ಷಣ ಬುನಾದಿ ಇದ್ದಂಗೆ. ಅದು ಪ್ರಾಥಮಿಕ ಶಿಕ್ಷಣ ಅಂತ ಹೇಳಿದ್ರೆ ಬುನಾದಿ ಇದ್ದಂಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ. ಹೀಗಾಗಿ ನಮಗೆ ಇವತ್ತು ನಮ್ಮ ಸಂಸ್ಥೆಯ ಹೆಮ್ಮೆ ಪಡುವಂತ ಪ್ರತಿಭಾವಂತ ಆ ವಿದ್ಯಾರ್ಥಿಗಳನ್ನು ಸಹ ನಾನು ಮತ್ತೊಮ್ಮೆ ಬಹಳ ಹೃತ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪೋತ್ನಾಳದ ಸಮಸ್ತ ಹಿರಿಯರು, ನನ್ನ ಸ್ನೇಹಿತರು, ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಾನು ಏನೆಲ್ಲ ಮಾಡಿದ್ದೀನಿ ಅಂತಂದ್ರೆ ಕೇವಲ ನಮ್ಮ ಪೋತ್ನಾಳ್ ಜ್ಞಾನ ಭಾರತ್ ಶಾಲೆ ಅಷ್ಟಲ್ಲ ನನ್ನ ಕೆಲಸ. ಸಮಾಜದ ಪ್ರತಿಯೊಂದು ಇಡೀ ನಮ್ಮ ಮಾನ್ವಿ ತಾಲೂಕು ಮಾನ್ವಿ ತಾಲೂಕು ರಾಯಚೂರು ಜಿಲ್ಲೆ ಯಾವುದೇ ರಂಗದ ಕೆಲಸಗಳಿದ್ರೆ ನಾವೇನಪ್ಪ ಮುಂದಕ್ಕೆ ಹೋಗಿ ನಾವು ಕೆಲಸ ಮಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ ನಾವು. ಇಲ್ಲೆಲ್ಲ ನಮ್ಮ ಗೆಳೆಯರಿಗೆ ಏನಪ್ಪ ಗೊತ್ತಿದೆ, ಪೋತ್ನಾಳದಲ್ಲಿ ಸಹ ನಾವು ಏನೇ ಇದ್ರು ನಮ್ಮ ಪೋತ್ನಾಳದ ಗೆಳೆಯರ ಬಳಗ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಗೆಳೆಯರ ಬಳಗ. ಯಾವುದೇ ಕಾರ್ಯಕ್ರಮ ಯಾರದೇ ಇದ್ರು ಸಹ ಎಲ್ಲರೂ ಏನಪ್ಪ ಕೂಡಿ ಮಾಡ್ತಕ್ಕಂಥದ್ದು. ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇವತ್ತು ಇಲ್ಲಿ ಏನೇ ಮಾಡಬೇಕಾದ್ರೂ ಸಹ ಇಡೀ ಪೋತ್ನಾಳದ ಸಮಸ್ತ ಜನತೆ ಎಲ್ಲ ಹಿರಿಯರು ಕೂಡಿ ಏನಪ್ಪ ಇವತ್ತು ಕಾರ್ಯಕ್ರಮಗಳನ್ನ ಮಾಡ್ತಾ ಇಡೀ ನನ್ನ ಇವತ್ತು ಸಂಸ್ಥೆಯ ಏಳಿಗೆಗೆ ಆಗಿರ್ಬೋದು, ನನ್ನ ಸಮಾಜ ಸೇವೆಗೆ ಆಗಿರ್ಬೋದು, ಪೋತ್ನಾಳದ ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿ ಸಹ ನನ್ನ ಈ ಒಂದು ಎಲ್ಲ ಅಭಿವೃದ್ಧಿಗೆ ಬೆಳವಣಿಗೆಗೆ ಕಾರಣ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತೀನಿ. ನಾನು ಯಾರೇ ದೊಡ್ಡ ವ್ಯಕ್ತಿಗಳು ಸಣ್ಣ ವ್ಯಕ್ತಿಗಳಂತಲ್ಲ, ಪ್ರತಿಯೊಬ್ಬ ವ್ಯಕ್ತಿ ನಮ್ಮೂರಿನವರು ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಸಮಸ್ತ ನಾಗರಿಕರು, ಇಲ್ಲಿರ್ತಕ್ಕಂಥ ಪಾಲಕರು ಸಹ ನಿಜವಾಗ್ಲೂ ಎಲ್ಲರೂ ನನಗೆ ಬಹಳ ಆತ್ಮೀಯರು. ನಾನು ಅವ್ರ ಹತ್ರ ನೇರವಾಗಿ ಮಾತನಾಡಿರ್ಲಿಕ್ಕಿಲ್ಲ. ಎಲ್ಲರೂ ಏನಪ್ಪ ಇವತ್ತು ನೀವೆಲ್ಲ ಸಹಕಾರ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದ್ದಕ್ಕಾಗಿ ನಾನು ಏನೆಲ್ಲ ಕೆಲಸಗಳು ದೊಡ್ಡ ದೊಡ್ಡ ಬೃಹತ್ ಕೆಲಸಗಳೇನಪ್ಪ ನಾವು ಇಡೀ ತಾಲೂಕಿನಾದ್ಯಂತ ಮಾಡ್ತೀವಿ. ಅದೆಲ್ಲ ನಿಮ್ಮೆಲ್ಲರ ಒಂದು ಪ್ರೀತಿ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಒಂದು ಆಶೀರ್ವಾದ ಅಂತೇಳಿ ನಾನು ಭಾವಿಸ್ತೀನಿ. ನಾನು ಏನೇ ಏಳಿಗೆ ಇವತ್ತು ನನ್ನ ಅಭಿವೃದ್ಧಿ ಆಗಿದ್ರೆ ಅದು ಎಲ್ಲ ತಮ್ಮೆಲ್ಲರದು ಅಂತೇಳಿ ನಾನು
ತಮ್ಮೆಲ್ಲರ ಆಶೀರ್ವಾದನೆ ಇವತ್ತು ನನ್ನ ಎಲ್ಲ ಪ್ರತಿಯೊಂದು ಅಭಿವೃದ್ಧಿಗೆ, ಕೇವಲ ಆರ್ಥಿಕವಾಗಿ ಅಂತಲ್ಲ, ಪ್ರತಿಯೊಂದು ನಾನು ಏನಾದರೂ ಇವತ್ತು ವೇದಿಕೆ ಮೇಲೆ ನಿಂತಿದ್ದ ಇಂಥ ಒಂದು ಬೃಹತ್ ಕಾರ್ಯಕ್ರಮ ಇವತ್ತು ನಡೆಸಿಕೊಡೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಭಿಕ್ಷೆ ಅಂತೇಳಿ ಸಹ ನಾನು ಹೇಳ್ತೀನಿ. ಅದು ಯಾವುದೇ ನನಗೇನು ಹಿಂಜರಿಕೆ ಇಲ್ಲ, ನನಗೇನು ಕೀಳಿರಿಮೆ ಇಲ್ಲ. ಇಲ್ಲೆಲ್ಲ ಹಿರಿಯರು ನನಗೆ, ನಾನು ಹುಡುಗನಿದ್ದಾಗಲಿಂದ, ನಾನು ಬಾಲಕನಿದ್ದಾಗಲಿಂದ ಸಹ ನನಗೆ ಇಲ್ಲಿ ಬೆನ್ನೆಲುಬಾಗಿ ನಿಂತು ಇಡೀ ಎಲ್ಲ ವರ್ಗದ ಜನ ಮಾಡ್ಲಕ್ಕ ಸಾಧ್ಯ ಆಗ್ತದ ಅಂತೇಳಿ ಹೇಳ್ತಾ, ಇಲ್ಲಿಯವರೆಗೇನು ನನಗೆ ಸಹಾಯ ಸಹಕಾರ ಕೊಟ್ಟಿದ್ದೀರಿ. ಈ ಒಂದು ಸಹಾಯ ಸಹಕಾರ ನಿಮ್ಮ ಆಶೀರ್ವಾದ ನನಗೆ ಇರಲಿ. ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಆ ಶಕ್ತಿ, ನಿಮ್ಮ ಒಂದು ಆಶೀರ್ವಾದ ನನಗೆ ಆ ಶಕ್ತಿ ಕೊಡ್ತದ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ರಿಗೂ ವಂದಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.